ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮುಂದುವರಿಸಿದ್ದಾರೆ. ಐಟಿ ಇಡಿ ಇದ್ರೆ ಎಲ್ಲರೂ ಚಾಣಕ್ಯರೇ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಕೈಯಲ್ಲಿ ಐಟಿ ಇಡಿ ಕೊಟ್ಟು ನೋಡಿ, ನಾನು ಕೂಡ ಚಾಣಕ್ಯನೇ. ಪ್ರಾಣ ಬೆದರಿಕೆ ಪತ್ರವನ್ನು ಹಾಸ್ಯಾಸ್ಪದ ಅಂತ ಉಮೇಶ್ ಜಾಧವ್ಗೂ ಹೇಳಿದಂತಹ ಉಮೇಶ್ ಜಾಧವ್ಗೂ ಕೂಡ ಅವರು ಟಾಂಟ್ ಕೊಟ್ಟಿದ್ದಾರೆ. ನಿಮಗೆ ಇದೆಲ್ಲ ಜೋಕ್ ಅನ್ನಿಸ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಿಳೆಯರ ಬಗ್ಗೆ ಮಾತನಾಡಿದ್ರೆ ಅದು ನಿಮಗೆ ಜೋಕ? ಬಿಜೆಪಿಯವರೇ ಅಮಿತ್ ಶಾ ಗೋ ಬ್ಯಾಕ್ ಅಭಿಯಾನವನ್ನ ಮಾಡಿದ್ರು ಮಾಡಬಹುದು ಅಂತ ಅವರು ಮಾತನಾಡಿದ್ದಾರೆ. ಬಂದ ಪುಟ್ಟ ಹೋದ ಪುಟ್ಟ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡ ಚಾಣಕ್ಯ ಅಂತ ನೀವು ಬಿಂಬಿಸ್ತಿದ್ದೀರಾ. ಅವರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅವರ ಒಂದು ರಣತಂತ್ರದಿಂದ ಚುನಾವಣೆ ಗೆದ್ದವರು ಅಲ್ಲ. ಯಾವಾಗಲೂ ಕೂಡ ಆಪರೇಷನ್ ಕಮಲ ಮೂಲಕ CBI, IT, ED ಈ ಏನು ಅವರ ಮುಂಚೂಣಿ ಘಟಕಗಳಿವೆ ಅಲ್ಲ, ಅದನ್ನು ಮುಂದಿಟ್ಕೊಂಡು ಚುನಾವಣೆ ಗೆಲ್ಲೋದು. ಮಹಾರಾಷ್ಟ್ರದಲ್ಲಿ ಏನಾಯಿತು, ಅಸ್ಸಾಂನಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು, ಕಳೆದ ಬಾರಿ ಎಲ್ಲನೂ ನಮಗೆ ಬಂದಿರೋಂಥ ಶಾಸಕರು ಅವರು ಖರೀದಿ ಮಾಡ್ಕೊಳ್ಳೋದು. CBI, IT, ED ಅಷ್ಟೇ ಅಲ್ವಾ ಅವ್ರದ್ದು? ಅದರಲ್ಲಿ ಏನು ರಣತಂತ್ರ ಇದೆ? ಯಾಕೆ ಅವ್ರಿಗೆ ಪದೇ ಪದೇ ಚಾಣಕ್ಯ ಅಂತ ಹೇಳೋದು? ಅದು CBI, IT, ED ನನ್ನ ಕೈಲೂ ಕೊಡಿ, ನಾನು ಅವಾಗ ಚಾಣಕ್ಯನೇ ಆಗ್ತೀನಿ. ಆದರೆ ನಿನ್ನೆ ಉಮೇಶ್ ಜಾಧವ್ ಅವರ ಕಮೆಂಟ್ ನೋಡಿದೆ, ಹಾಸ್ಯಾಸ್ಪದ ಅಂತ. ಆಯಿತು, ಕೊಲೆ ಬೆದರಿಕೆ ಹಾಸ್ಯಾಸ್ಪದ ಇದೆ ಅಂದರೆ ಆಯಿತು, ವೈಯಕ್ತಿಕವಾಗಿ ನಂದೇನು. ಆ ಪತ್ರವನ್ನು ತಾವು ಗಮನಿಸಿದ್ದೀರಾ, ಓದಿದ್ದೀರಾ? ಅವರು ಉಮೇಶ್ ಜಾಧವ್ ಅವರೇ ಓದಿದ್ದೀರಾ ನೀವು? ಅದರಲ್ಲಿ ಜಾತಿ ಹಿಡಿದು ಮಾತಾಡಿದ್ದಾರೆ, ಅಂದರೆ ಅದಕ್ಕೆ ಒಪ್ಪಿಗೆ ಇದೆ ಅಂತ. ನಮ್ಮ ಮನೆಯವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ, ನಮ್ಮ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದನ್ನು ಹಾಸ್ಯಾಸ್ಪದನಾ ನಿಮಗೆ? ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ ಅವರಿಗೆ. ಆ ಲೆಟ್ರಲ್ಲಿ ಏನಿದೆ ಕರೆಕ್ಟಾಗಿ ಓದಿ. ಹಾಸ್ಯಾಸ್ಪದ ಅಂದರೆ ಇವತ್ತು ಮಹಿಳೆಯರ ಬಗ್ಗೆ ಏನು ಬರ್ತಿದ್ದಾರೆ, ಅದರಲ್ಲಿ ನಮ್ಮ ಮನೆಯವ್ರ ಬಗ್ಗೆ ಏನು ಬರ್ತಿದ್ದಾರೆ, ನಮ್ಮ ತಾಯಿಯವ್ರ ಬಗ್ಗೆ ಏನು ಬರ್ತಿದ್ದಾರೆ, ಅದನ್ನು ಹಾಸ್ಯಾಸ್ಪದ ಏನ್ರಿ ನಿಮಗೆ? ಹಳೆ BJPಯವರು ತಮಗೆ ಗೋ ಬ್ಯಾಕ್ ಅಮಿತ್ ಶಾ ಅಂದ್ಬಿಟ್ಟು ಕೂಡ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ರಣತಂತ್ರ ರೂಪಿಸಿ. ಏನು ಇಂಪ್ಯಾಕ್ಟ್ ಆಗ್ತದೆ? ಬಂದ ಪುಟ್ಟ ಹೋದ ಪುಟ್ಟ. ಕನ್ನಡಿಗರಿಗೆ ಏನು ಮಾಡಿದ್ದೀರಾ? ನಮ್ಮ ತೆರಿಗೆ ಬಗ್ಗೆ ಮಾತಾಡ್ತೀರಾ? ಮಾತಾಡೋದಿಲ್ಲ. ನಮ್ಗೆ NDRF ನಲ್ಲಿ ನಮಗೇನು ಹಣ ಬರಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡ್ತಾರಾ? ಮಾತಾಡೋದಿಲ್ಲ. ಬೆಳೆ ಹಾನಿ ಬಗ್ಗೆ ಮಾತಾಡ್ತಾರಾ? ಮಾತಾಡೋದಿಲ್ಲ. ಏನು ಬರ್ತಾರೆ ಹೋಗ್ತಾರೆ.